ಜಟಕ ಬಂಡಿ. ಆಶಾ, ಇವ್ರು 4 ಜನ ಮಕ್ಕಳಲ್ವಾ? ನಮಸ್ಕಾರ ತಾಯಿ. ನಿಮ್ ತಾಯಿ? ನಮ್ಮ ತಾಯಿ. ಆರೋಗ್ಯ ಹೇಗಿದೆ ನಿಮ್ದು? ಆರೋಗ್ಯ ಅಂತ ಹೇಳಿದ್ರೆ ನನಗೆ ಸ್ವಲ್ಪ ಕಿಡ್ನಿ ಸಮಸ್ಯೆ ಇದೆ, ಸ್ವಲ್ಪ ಹಾರ್ಟಿನ ಸಮಸ್ಯೆ ಇದೆ ಅಂತ ಮೊನ್ನೆ ಡಾಕ್ಟರ್ ಹೇಳಿದ್ರು. ಏನು ಊರಿನ ಜನ ತುಂಬಾ ತೊಂದರೆ ಮಾಡ್ತಾರ? ಊರಿನ ಜನ ಅಂತ ಹೇಳಿದ್ರು ಮೇಡಮ್, ನನಗೆ ಗಂಡು ಮಕ್ಕಳಿಲ್ಲ, ಮೇನ್ ಗಂಡ ಇಲ್ಲ. ಅದ್ರ ಮೇಲೆ ಮತ್ತೆ ಇವ್ರದೊಂದು ಅಂತರ್ಜಾತಿ ಮದುವೆ ಆಯ್ತಲ್ಲ, ಅದ ನಂತರ ನನಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಯಾವ ರೀತಿ ತೊಂದರೆ? ಯಾವ ರೀತಿ ಅಂತ ಹೇಳಿದ್ರೆ, ನಾನೆಲ್ಲಾದ್ರೂ ಮಕ್ಕಳು ಕರ್ಕೊಂಡು ದೃಷ್ಟಿ ಇಲ್ಲ ಮಕ್ಕಳಿಗೆ, ಶಾಲೆ ಕರ್ಕೊಂಡು ಹೋಗ್ತೇವೆ, ಶಾಲೆ ಕರ್ಕೊಂಡು ಹೋಗುವಾಗ ಕೈ ಬೆರಳು ತೋರಿಸಿ ಹೇಳುದು, ಇಂಥವಳು ಇಂಥದ್ದು ಮದುವೆ ಆದವಳು ತಾಯಿದು ಅಂತ ಈ ರೀತಿ ಹೇಳುದು. ಮತ್ತೆ ನಮ್ದು ಮನೆ ತುಂಬಾ ಹಳೆ ಮನೆ ಮೇಡಮ್, ಹಳೆ ಮನೆ ಆದ್ರೆ ಅದನ್ನ ನಾವು ಬಿದ್ದೋಗುತ್ತಂತ ಬಿಚ್ಚಿ ಬಸ್ತ ಮನೆ ಮಾಡ್ಬೇಕಂತ ಈಗ ಇದು ಮಾಡಿ ಅರ್ಧ ಮನೆ ಮಾಡಿಟ್ಟಿದ್ವಿ. ಆ ಮನೆಗೆ ಆ ರೋಡಲ್ಲಿ ಒಂದು ಸಾಮಾನು ತಗೊಂಡು ಬರ್ಲಿಕ್ಕಿಲ್ಲ ನಾವು. ಯಾವುದೇ ಒಂದು ಲಾರಿ ಬಂದರೆ ಲಾರಿ ಡ್ರೈವರಿಗೆ ಜೋರು ಮಾಡೋದು, ಗಾಡಿ ತೆಗೀರಿ ಅಂತ ಹೇಳೋದು, ಮತ್ತೆ ಪಂಚಾಯತಿ ಕಂಪ್ಲೇಂಟ್ ಕೊಡೋದು, ರೋಡಲ್ಲಿ ಕಲ್ಲಿಟ್ಟಿದ್ದಾರೆ. ಆದರೆ ನಮ್ಮ ಮಾತ್ರ ಅವರದ್ದೊಂದು ಬೇರೆ ನ್ಯಾಯ. ಇವ ಗಾಡಿ ಹೋಗ್ತಾನೆ, ಇರೋದಿಲ್ಲ ಮನೇಲಿ, ಇರೋದಿಲ್ಲ. ಅದೇ ಮಾತಾಡಿದಕೊಳ್ಳೆ ನಮ್ಮ ಮೇಲೆ ಒಬ್ಬೊಬ್ಬರನ್ನ ಎತ್ಕೊಟ್ಟೋದು. ಅವ್ರಿಗೆ ಏನು ಇದ್ರು ನಾವು ಬನ್ನಿ ಬನ್ನಿ ಅಂತ ಹೊರಗಿನವ್ರು ಕರೆದು ಜನರು ಮುಟ್ಟಾಕೋದು. ಅಲ್ಲ ಅದು ಹೇಳೋದು. ಮತ್ತು ಈ ಮಕ್ಕಳಿಗೆ ಕಣ್ಣು ದೃಷ್ಟಿ ದೋಷ ಐತಲ್ಲ, ಅದರಿಂದಲೇ ನಿನ್ನ ಮಗಳು ಕೂಡಿ, ನಿನ್ನ ಹುಟ್ಟು ಮೊಮ್ಮಕ್ಕಳು ಕೂಡಿ ಈ ರೀತಿಯಲ್ಲಿ ನಮ್ಮನ್ನು ತುಂಬ ಇದು ಮಾಡ್ತಾರೆ. ಅದನ್ನು ನಾವು ತಿಳಿಸ್ಕೊಳ್ಳೋಕ್ಕಾಗದೆ ಸ್ಟೇಷನ್ಗೆಲ್ಲ ಹೋದ್ರೆ ಅದನ್ನು ಹೇಳೋದು ನಮಗೆ, ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ. ಅದೇ ನನಗೆ ತುಂಬ ತೊಂದರೆ ಅಂದ್ರೆ ಅವರಿಂದ. ಅದು ನಾನು ನನ್ನ ಅಳಿಯ ಎಲ್ಲಾದರೂ ಒಟ್ಟು ಹೋದರೆ ಮಾತಾಡಿದ್ರೆ ಅದಕ್ಕೂ ಏನಾದರೂ ಕಲ್ಪಿಸಿ ಏನಾದ್ರು ಮಾತಾಡೋದು ನನಗೆ ತುಂಬ ಕಷ್ಟ. ಒಬ್ಬ ಹಾಕಿದಿಂದ ಜಾಸ್ತಿ ನನಗೆ ನೋವು, ಅದೇ ನನಗೆ ಮನಸ್ಸಲ್ಲಿ. ಬೇರೆ ಎಲ್ಲೂ ಹೋಗಿ ಜೀವನ ಮಾಡೋಕ್ಕಾಗಲ್ವೇನಪ್ಪ? ಅಂದ್ರೆ ಹೇಳ್ತಾರೆ ಮೇಡಮ್, ನಮ್ಗೆ ಹೆದರ್ಕೊಂಡು ಓಡೋದ್ರು ಅಂತ. ನಮ್ಗೆ ಏನಾಗ್ಬೇಕಮ್ಮ? ಅಲ್ಲ, ಸದ್ಯ ನೀವು ಚೆನ್ನಾಗಿದ್ರು ನಿಮ್ಮನ್ನ ಆಡ್ಕೋತಾರೆ, ನೀವು ಚೆನ್ನಾಗಿಲ್ದೇ ಇದ್ರು ನನ್ನನ್ನು ಆಡ್ಕೊಳ್ಳಲ್ಲ ಅನ್ಕೊಂಡಿದೀರಾ? ನನ್ನನ್ನು ಆಡ್ಕೋತಾ ಇರ್ಬೋದು, ಎಲ್ರೂ ಆಡ್ಕೋತಾರೆ. ಆಡ್ಕೊಳ್ಳೋಕೆ ಹೆದರ್ಕೊಂಡು ನಾವು ಜೀವನ ಮಾಡಕ್ಕಾಗುತ್ತೆ? ನಮ್ ಜೀವನ ಅಲ್ವಾ ಇದು? ಈಗ ನಾನು ಹೇಳ್ಬೋದು, ದಯವಿಟ್ಟು ಹೀಗ್ ಮಾಡ್ಬೇಡಿ ಅಂತ ಕೇಳ್ಕೋಬಹುದು. ಇವ್ರು ಯಾರು ನಮ್ಗೆ ಹೇಳಕ್ಕೆ ನಮ್ಮೂರಿನ ಬಗ್ಗೆ ಅಂದ್ರೆ ಅಲ್ವಾ? ಒಂದೇ ಮನೆಯವರು ಅಷ್ಟು ಮಂದಿ ನಮ್ಮ ವ್ಯಾಪ್ತಿ ಬರುತ್ತಲ್ಲ, ನಮ್ಮ ಮನೆ ಆಸುಪಾಸಿನವ್ರನ್ನೆಲ್ಲ ಎಪ್ಸಿರೋದು ಇದು ಅಷ್ಟೇ. ಮತ್ತೆ ಹೊರಗಡೆ ನಮ್ಗೊಂದು ಅಂಗಡಿಗೆ ಹೋಗ್ಲಿ, ಪೇಟೆಗೆ ಹೋಗ್ಲಿ, ಯಾರೆಲ್ಲ ಒಳ್ಳೆ ರೀತಿಯಲ್ಲಿ ನಮ್ಗೆ ಇದು ಮಾಡ್ತಾರೆ, ಯಾವ್ದು ತೊಂದರೆ ಇಲ್ಲ. ಅವ್ರ ವಿರುದ್ಧ ಒಂದು ಕಂಪ್ಲೇಂಟ್ ಕೊಡಿ. ಕೊಟ್ಟಿದ್ದೇವೆ, ಕಂಪ್ಲೇಂಟ್ ಕೊಟ್ಟಿದ್ರು ಸಹ ಅವ್ರು ನಾವೇನೋ ಮಾಡ್ಲಿಲ್ಲ, ನಾವೇ ಮಾಡಿದೆ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಜನ ಬೆಂಬಲ ಇತ್ತಂತಾರೆ, ನಮಗೆ ಜನ ಇಲ್ಲ ಅಂತ ಹೇಳು. ಅವರೆಲ್ಲರೂ ಒಟ್ಟಕ್ಕೆ ಒಂದಿಷ್ಟು ಸಣ್ಣ ಒಂದು ಬೆಂಕಿ ಬೆಟ್ಟಿಗೆ ಹಿಡಿದು ತಿರ್ಗಿದ ರೀತಿ ಅವರು ಒಂದು ಕಡ್ಡಿ ಗೀತ ಹೋಗೋದು ಒಂದೊಂದೇ ಮನೆ. ಇವತ್ತು ಮಾತಾಡಿದವರು ಮೇಡಮ್, ನಾಳೆ ನಮ್ಮ ಹತ್ರ ಮಾತಾಡೋದು. ಆ ರೀತಿ ನಮ್ಗೆ ಸಮಸ್ಯೆ. ನಿಮಗ್ ಕಣ್ಣಿನ ತೊಂದರೆ ಇದೆ ಅಂತ ಹೇಳಿದ್ರಲ್ಲ, ನಿಮಗ್ ಡಾಕ್ಟರ್ ಹೇಳಿದ್ದು ಏನ್ ಕಾಯಿಲೆ ಅಂತ ಹೇಳಿದ್ರಿ? ಮೈಕ್ರೋಕೊಲೊಬೊಮಾ ಅಂತ ಹೇಳಿದ್ರು. ಏನದು ಕ್ರಮೇಣ ದೃಷ್ಟಿ ಕಡಿಮೆ ಆಗುತ್ತೋ ಅಥವಾ ಇಷ್ಟೇ ದೃಷ್ಟಿ ಇರುತ್ತೆ ಅಂತನೂ? ದೃಷ್ಟಿ ಅಂದ್ರೆ ಒಂದೊಂದು ಪಾಯಿಂಟ್ ಕಡಿಮೆ ಆಗ್ತಾನೆ ಹೋಗೋದು. ನಿಮಗ್ ಕ್ರಮೇಣ ಕಡಿಮೆ ಆಗ್ತಾ ಕಡಿಮೆ ಆಗ್ತಾನೆ ಇದೆ ನನಗೆ. ಎಷ್ಟು ವಯಸ್ಸು ನಿಮ್ಗೀಗ? ನನ್ಗೆ ಈಗ 29 ವಯಸ್ಸು. ಓಕೆ. ಕನ್ನಡಕ ಹಾಕೊಂಡ್ರೆ ಸುಮಾರಾಗಿ ನೀವು ಹೇಳಿದ ಹಾಗೆ ಒಂದು 10 ಅಡಿವರೆಗೂ ಕಾಣುತ್ತೆ. ಈ ಮಕ್ಕಳಿಗೆ ಏನಮ್ಮ? ಮಕ್ಕಳಿಗೂ ನಂದೇ ಸೇಮ್ ತೊಂದ್ರೆ. ಅವ್ರಿಗೂ ಯಾರ್ಯಾರಿಗಿದೆ? ಭುವನ ಅವಳು ದೊಡ್ಡವಳು, ಇವಳು ಮೇಘನ. ಇವಳಿಗೂ ಅವಳಿಗೂ ಸೇಮ್ ಇದೆ. ಮೇಘನಾಗೂ ಭುವನಾಗೂ ಇದೆ. ಮೂರನೇದು ಸರಿಯಾಗಿದ್ದಾಳೆ, 4ನೇವಳು ಸರಿಯಾಗಿದ್ದಾಳೆ. ಏನಂತಾರೆ ಡಾಕ್ಟರ್ ಅಮ್ಮ ಈ ಮಕ್ಕಳಿಗೆ? ಡಾಕ್ಟರ್ ಹೇಳ್ತಾರೆ ಅದು ಒಂಥರ ಕಣ್ಣು ಒಂಥರ ತೂತು ಮಡಕೆ ಇದ್ದ ಹಾಗೆ ಅಂತ. ಅದು ನಮ್ಗೆ ಏನ್ ಮಾಡ್ಲಿಕ್ಕೂ ಬರೋದಿಲ್ಲ, ಆಪರೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕನ್ನಡಕನೂ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು ನಮ್ಮೂರ್ನಲ್ಲಿ. ನಿಮ್ಗಿದೆಯಲ್ಲ, ಅವ್ರಿಗೆ ಯಾಕೆ ಕನ್ನಡಕ ಕೊಡಕ ಆಗುದಿಲ್ಲ? ಅಂದ್ರೆ ಇದ್ದು ಪವರ್ ಹೋಗ್ಬಾರ್ದು ಅಂತ ಕೊಡೋದಂತೆ. ಎಲ್ಲಿ ತೋರ್ಸಿದ್ರಮ್ಮ? ಕುಂದಾಪುರದಲ್ಲಿ ತೋರಿಸಿದ್ವಿ. ಮತ್ತೆ ನನ್ಗೆ ಈ ಕಣ್ಣಿಗೆ ಒಂದ್ಸಲ ರಿಮೋಟ್ ಕಂಟ್ರೋಲ್ ನಲ್ಲಿ ಪೆಟ್ಟು ಬಿದ್ದು ರೆಟಿನಾ ಪೊರೆ ಜಾರಿ ಹೋಯ್ತದು. ನಂತರ ತನ್ನಗೆ ಅದು 1 ಮೀಟರ್ ಅಷ್ಟು ಕಾಣ್ತಾ ಇರೋದು ಸಹ ಹೋಗಿ ಈಗ ಈ ಲೆಫ್ಟ್ ಕಣ್ಣು ಏನೇನು ಕಾಣಿಸ್ತಾ ಇಲ್ಲ, ಬಲಗಣ್ಣು ಮಾತ್ರ. ಬಲಗಣ್ಣು ನಾರ್ಮಲ್ ಇಲ್ಲ ಎಲ್ಲರಾಗೆ. ಈ ಮಕ್ಕಳಿಗೆ ಆ ತರದ್ ಯಾವುದೇ ಕರೆಕ್ಟಿವ್ ಸರ್ಜರಿ ಏನು ಆಗುತ್ತೆ ಅಂತ ಹೇಳಿಲ್ವೇನಮ್ಮ? ಏನು ಆಗೋದಿಲ್ಲ. ನಾನು ವಿಚಾರಿಸ್ತೀನಿ ಡಾಕ್ಟರ್ನ, ನಾನು ಡಾಕ್ಟರ್ ಹತ್ರ ಕಳಿಸ್ತೀನಿ, ಏನು ನೋಡೋಣ.
ಮಿಕ್ಕಿದ ಮಕ್ಕಳಿಗೆ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಮತ್ತೆ ಬುದ್ಧಿನೂ ಕಡಿಮೆ ಅಂತ ಹೇಳಿದ್ರಲ್ಲಮ್ಮ, ನಾರ್ಮಲ್ ಇಲ್ಲ, ಏನೂ ಇಲ್ಲ. ಎಲ್ಲಾ ಮಕ್ಕಳ ತರ ಇವ್ರಿಲ್ಲ. ಅಂದ್ರೆ ಫುಲ್ ನರನೇ ಬೆಳವಣಿಗೆ ಹಾಗೆ, ನನಗೂ ಸಹ ಹಾಗೆ. ನೀವು ಚೆನ್ನಾಗೇ ಇದ್ದೀರಲ್ಲಮ್ಮ. ಅಲ್ಲ ಮಾತಾಡ್ತಾಳೆ, ಮಾತಾಡ್ತೇನೆ ಮೇಡಮ್ ನಾನು. ಅಂದ್ರೆ ನನಗೆ ಇವಾಗ ಇರೋದು ಇನ್ನೊಂದ್ಸಲ ಇರೋದಿಲ್ಲ, ನನ್ಗೆ ಮನ್ಸು ಇದ್ರಲ್ಲಿ ಬರೋದಿಲ್ಲ. ಇವಾಗ ಇವಾಗ ನನ್ನ ಮನಸ್ಸಿನಲ್ಲಿ ಬರುತ್ತೆ, ನಾನು ಹೀಗೀಗೆ ಹೇಳ್ಬೇಕು, ನನ್ಗೆ ಹೀಗೀಗೆ ಆಗಿದೆ ಅಂತ. ಅದನ್ನ ನನ್ಗೆ ಮುಂದೆ ಹೇಳ್ಕೊಳ್ಲಿಕ್ಕೆ ಆಗುದಿಲ್ಲ, ಒಂಥರ ಇದಾಗತ್ತೆ, ಮರುವಿರತ್ತ. ಈ ಮಕ್ಳಿಗೆ ಸ್ಕೂಲಲ್ಲಿ ಏನಾದ್ರು ತೊಂದರೆ ಆಗ್ತಾ ಇದೆಯಮ್ಮ? ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಟೀಚರ್ ಹೇಳ್ತಾ ಇದ್ರು. ಏನು ಕಲೀಲಿಕ್ಕೆ ತೊಂದರೆ? ಕಲೀಲಿಕ್ಕೂ ತೊಂದರೆ ಆಗ್ತಿದೆ, ನೆನಪಿರೋದಿಲ್ಲ. ಮತ್ತೆ ಇವಳು ಮೇಘನ ಅಂತೂ ಇಲ್ಲಿ ತನಕ ಶಾಲೆ 1ನೇ ಕ್ಲಾಸಿಗೆ ಹೋಗ್ತಾ ಇದ್ದಾಳೆ, ಅವಳಿಗೆ ಒಂದ್ ಅಕ್ಷರ ಅವರಿಗೆ ಕಲಿಸ್ಕೊಳ್ಲಿಕ್ಕೆ ಆಗ್ಲಿಲ್ಲ ಇಲ್ಲಿ ತನಕನು. ಅವಳಿಗೆ ಅವಳಿಗೆ ಸ್ವಲ್ಪ ಕಿವಿ ಸ್ವಲ್ಪ ಜಾಸ್ತಿ ಕೇಳೋದಿಲ್ಲ ಅವಳಿಗೆ, ದೊಡ್ಡವಳಿಗೆ. ಅದಕ್ಕೋಸ್ಕರ ಶಾಲೆ ಕರ್ಕೊಂಡು ಹೋಗಿ ಮತ್ತೆ ಪುನಃ ಬಿಟ್ಟು ಬಂದು ಮತ್ತೆ ಸಂಜೆ ಮತ್ತೆ ಪುನಃ ಕರೀಲಿಕ್ಕೆ ಹೋಗ್ಬೇಕು, ಇವರಿಗೆ ಕರ್ಕೊಂಡೇ ಬರ್ಬೇಕು ಕೈ ಹಿಡ್ಕೊಂಡು. ನೋಡೋಣ, ನಾನು ಡಾಕ್ಟರ್ ಹತ್ರ ಕಳಿಸ್ತೀನಿ, ಪರೀಕ್ಷೆ ಮಾಡಿ ನೋಡೋಣ ಏನು ಸಮಸ್ಯೆ ಅಂತ ಗೊತ್ತಾಗುತ್ತೆ. ಒಂದೆರಡು ಸಮಸ್ಯೆ ಅಲ್ಲ, ಇದು ಕಣ್ಣಿನ ಸಮಸ್ಯೆ ಅಲ್ಲ, ನರದ ಸಮಸ್ಯೆ, ನ್ಯೂರಲಾಜಿಕಲ್ ಪ್ರಾಬ್ಲಮ್ ಇದು. ಆ ನರದ ಸಮಸ್ಯೆ ಇರೋದ್ರಿಂದ ಕಣ್ಣು ಎಫೆಕ್ಟ್ ಆಗ್ತದೆ, ಕಿವಿ ಎಫೆಕ್ಟ್ ಆಗ್ತದೆ, ಪ್ರಾಯಶಃ ಬುದ್ಧಿನೂ ಎಫೆಕ್ಟ್ ಆಗ್ತಾ ಇದೆ. ಸಾಕು ಅನ್ಸತ್ತಲ್ವಾ 4 ಹೆಣ್ಮಕ್ಳು? 4 ಮಕ್ಕಳು ಸಾಕು ಅನ್ಸುತ್ತಪ್ಪ.